ಜೀವನ ರಾಜಕೀಯ ಜೀವನ ಮೇಲೆ ಕೆಳಗಾಗುತ್ತೆ. ಸಂಪುಟದಲ್ಲಿ ಮೋದಿ ಸರ್ಕಾರದ ಮೊದಲ ನಿರ್ಧಾರ ಬಡವರಿಗಾಗಿ 3 ಕೋಟಿ ಮನೆಗಳ ನಿರ್ಮಾಣಕ್ಕೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳ ನಿರ್ಮಾಣಕ್ಕೆ ಮೊದಲ ತೀರ್ಮಾನವನ್ನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಂಡಿರುವ ಬಗ್ಗೆ ಈ ಕ್ಷಣದ ಅಪ್ಡೇಟ್ ಬ್ರೇಕಿಂಗ್. 3 ಕೋಟಿ ಮನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಂಪುಟದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ನಿರ್ಧಾರಕ್ಕೆ ಬರಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆಗಳ ನಿರ್ಮಾಣಕ್ಕೆ ಗ್ರಾಮೀಣ ಹಾಗೂ ನಗರ ಭಾಗಗಳಲ್ಲಿ ಮನೆ ನಿರ್ಮಾಣಕ್ಕೆ ಒತ್ತನ್ನು ಕೊಡೋದಕ್ಕೆ ಸಂಪುಟದಲ್ಲಿ ಮೋದಿ ಸರ್ಕಾರದ ಮೊದಲ ನಿರ್ಧಾರ ಇದು ಮಹತ್ವದ ನಿರ್ಧಾರ. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇವತ್ತು ಹಣವನ್ನು ರೈತರ ಖಾತೆಗಳಿಗೆ ಹಾಕುವಂಥ ಆರಂಭದಲ್ಲಿ ಆಗಿದೆ. ಆ ಒಂದು 3.0 ಸರ್ಕಾರದಲ್ಲಿ ಮೊದಲ ಕ್ಯಾಬಿನೆಟ್ನಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಮೂರು ಕೋಟಿ ಮನೆಗಳು ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ನಿರ್ಮಾಣ ಮಾಡಿ ಅದನ್ನು ಬಡವರಿಗೆ ಕೊಡುವುದಕ್ಕೆ ಮೋದಿ ಸರ್ಕಾರ ನಿರ್ಧಾರಕ್ಕೆ ಬಂದಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೊದಲು ಇಂದಿರಾ ಆವಾಸ್ ಯೋಜನೆ ಅಂತಿತ್ತು. ಈಗ ಬಂದಿದೆ 3 ಕೋಟಿ ಮನೆ. ಕರ್ನಾಟಕ ಅಂದರೆ ಎಲ್ಲ ರಾಜ್ಯಗಳಿಗೂ ಕೂಡ ಅವಕಾಶಗಳಿರುತ್ತೆ 25 ಲಕ್ಷ ಮಾಡಲಿಕ್ಕೆ. ಆಮೇಲೆ ಒಂದು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡುತ್ತೆ ಅಂತೇಳಿ ಸೋಮಣ್ಣ ಕೂಡ PM ಆವಾಸ್ ಯೋಜನೆಯಲ್ಲಿ ಬರುತ್ತೆ ಅಂತೇಳಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಈ ಒಂದು ಮನೆಗಳ ನಿರ್ಮಾಣದ ವಿಚಾರವಾಗಿ ಒಂದಷ್ಟು ಅಪ್ಡೇಟ್ ಕೊಡ್ತಾ ಇದ್ದಾರೆ ನಮ್ಮ ಟೀಮ್. ಉಚಿತವಾದಂತಹ ಕರೆಂಟ್ ಇರುತ್ತೆ, ಟಾಯ್ಲೆಟ್ ಇರುತ್ತೆ, ಶೌಚಾಲಯವಿರುತ್ತೆ. ಆದರೆ ನನಗೆ ಯಾವತ್ತೂ ಇದರ ಬಗ್ಗೆ ಒಂದು ಆಕ್ಷೇಪ ಇದ್ದೇ ಇರಿ. ಈಗ ಅಂತಲ್ಲ, ನಾನು ಓವರಾಲ್ ಆಗಿ ನಾನು ಹೇಳ್ತಾ ಇರುವಂಥದ್ದು. ಇದಕ್ಕೆ ಖರ್ಚು ಮಾಡೋದು ಎಷ್ಟು ಗೊತ್ತಾ? ಮ್ಯಾಕ್ಸಿಮಮ್ ಒಂದು ಮನೆಗೆ 3 ಲಕ್ಷ. ಎಸ್, ಎರಡನೇ ನಿರ್ಧಾರ ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್. ಇದು ಚೆನ್ನಾಗಿದೆ. ದೇಶದ ಜನತೆಗೆ ಉಚಿತ ವಿದ್ಯುತ್ ಸಂಪರ್ಕ ಕಲ್ಪಿಸೋದಕ್ಕೆ ಸಂಪುಟದಲ್ಲಿ ಮೋದಿ ಸರ್ಕಾರದ ವತಿಯಿಂದ ತೆಗೆದುಕೊಂಡಂತ ಎರಡನೇ ನಿರ್ಧಾರ. ಯಾರಿಗೆ ಸಿಗುತ್ತೆ ಸರ್ ಈ ಉಚಿತ ವಿದ್ಯುತ್? ಅಲ್ಲ, ಇದೆಲ್ಲ ಎಲ್ಲ ಬಡವರ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾವತ್ತೂ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಆ ಘೋಷಣೆಯನ್ನು ಮಾಡಿದರು. ಸೂರ್ಯಘರ್ ಯೋಜನೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಘೋಷಣೆಯನ್ನು ಮಾಡಿದರು. ಎಲ್ಲ ಈ ಬಡವರ ಮನೆಗಳಿಗೆ, ಯಾಕೆಂದರೆ ಕರೆಂಟ್ ಇಲ್ಲದ ಮನೆಗಳಿಗೆ ಅಂದರೆ ಸೂರ್ಯಘರ್ ಅಲ್ಲೇ ಹಾಕಿಬಿಡ್ತಾರೆ ಅಂತ. ನಾನು ನಿಮಗೊಂದು ಮಾತನ್ನು ಹೇಳ್ತಾ ಇದ್ದೆ. ನಿಮಗೆ ಅಂದರೆ ಬಹುತೇಕರಿಗೆ ಗೊತ್ತಿರ್ಬೋದು, ಗೊತ್ತಿರಲಿಕ್ಕಿಲ್ಲ. ಈ ಬಡವರ ಮನೆ ಯೋಜನೆ ಇದೆಯಲ್ಲ, 1.25 ಲಕ್ಷ, 2.5 ಲಕ್ಷ, 3 ಲಕ್ಷ ಏನಾಗ್ಬೋದು ನಾಗೇಂದ್ರ? ನೀವೇ ಆಲೋಚನೆ ಮಾಡಿ. 1 ಬೆಡ್ರೂಮ್ ಥರ ಒಂದು ಸಣ್ಣದು ಮಾಡಿಕೊಡ್ತಾರೆ, ಒಂದು ಹಾಲು, ಒಂದು ಕಿಚನ್, ಆಮೇಲೆ ಎಲ್ಲೋ ಒಂದು ಮೂಲೆಯಲ್ಲಿ ಹಾಕಿರ್ತಾರೆ. ಅದನ್ನು ಎಲ್ಲೋ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಹಾಕಿರ್ತಾರೆ. ಆದರೆ ಯಾವಾಗ ಮಡಿಕೇರಿಯಲ್ಲಿ ಇದು ಬಂತಲ್ಲ, ಏನು ಫ್ಲಡ್ ಆಯ್ತಲ್ಲ, ಆಗ ಕಟ್ಟಿಸ್ಕೊಟ್ಟಿದ್ರು ನೋಡಿ ಒಂದೊಂದು ಮನೆ, 10 ಲಕ್ಷ ಮನೆ. ಏನು ಅದ್ಭುತ ಮನೆಗಳು. ಅಟ್ಲೀಸ್ಟ್ ನಾನು ಹೇಳೋದು ಅಂದರೆ ಮುಂದಿನ ದಿನಮಾನಗಳಲ್ಲಾದರೂ ಕೂಡ 10 ಲಕ್ಷ ಆದರೂ ಬರಬೇಕು. ಈ PM ಆವಾಸ್ ಯೋಜನೆ ಮನೆಗಳು 10 ಲಕ್ಷದ ಮನೆ, 10 ಲಕ್ಷದ ವೆಚ್ಚದಲ್ಲಿ ಒಂದು ಒಳ್ಳೆ ಮನೆ ಅಂತೇಳಿ. ಯಾಕಂದ್ರೆ ಎಷ್ಟೆಲ್ಲ ಖರ್ಚು ಮಾಡ್ತಾರೆ ಇವರು. ಇವರು ಅಂತಲ್ಲ ನಾನು ಹೇಳ್ತಿರೋದು. ಈಗ ರಾಜ್ಯ ಮಟ್ಟದಲ್ಲಿ ಈಗ ನೋಡಿ, ಒಂದು ಸರ್ಕಾರ 4 ಬಾರಿ ಚೇಂಜ್ ಆದಾಗ ಆ ಮನೆ ಪೇಂಟ್ ಹೊಡೆಯೋದಕ್ಕೆ ದುಡ್ಡು ಖರ್ಚು ಮಾಡಿಬಿಡ್ತಾರೆ. ಇಲ್ಲ, ಈಗ ಮೊದಲ ನಿರ್ಧಾರ ಮತ್ತು ಎರಡನೇ ನಿರ್ಧಾರ ತಗೊಂಡಿದ್ದಾರೆ. ಈ ನಿರ್ಧಾರವನ್ನ ಕಂಪ್ಲೀಟ್ ಮಾಡಕ್ಕೆ ಯಾವಾಗ? ಅಲ್ಲ, ಇದೇನಿಲ್ಲ, ಇದು ನಿರ್ಧಾರ ಅಂತಲ್ಲ, ಇದು ಆಸ್ ಯೂಶುವಲ್ ಇರುವಂಥದ್ದೇ. ಮೊದಲನೇದಾಗಿ ನಾವು ಅದಕ್ಕೆ ಆದ್ಯತೆ ಕೊಡ್ತೀವಿ ಅಂತ, ಆಯ್ತಾ? ಬಟ್ ಸೂರ್ಯಘರ್ ಅನ್ನುವಂಥದ್ದು 1 ಕೋಟಿ ಮನೆಗಳಿಗೆ ಕರೆಂಟ್ ಒದಗಿಸುವಂಥದ್ದು. ನೀವು ಏನು ಮೇಲ್ಗಡೆಯಿಂದ ಈಗ ನೋಡಿ, ಎಲ್ಲ ಮನೆಗಳನ್ನು ಮಾಡಲೇಬೇಕು ನನ್ನ ಪ್ರಕಾರ. ಒಂದು ನೀರು ಇಂಗಿಸುವಂಥದ್ದು, ಇನ್ನೊಂದು ಸೂರ್ಯಘರ್, ಸೋಲಾರ್. ಮನೆ ಮುಂದೆ ಹಾಕ್ಬಿಟ್ರಿ, ಒಂದು ಕರೆಂಟ್ ಬಂದುಬಿಡ್ತದೆ ಮನೆಗೇನೆ. ನೀವು ಸುಮ್ಮನೆ ಕಿರಿಕಿರಿ ಮಾಡುವಂಥ ಅಗತ್ಯ ಇಲ್ಲ.
ಸೂರ್ಯಘರ್ ಯೋಜನೆ ಅಡಿ ಉಚಿತ ವಿದ್ಯುತ್ 1 ಕೋಟಿ ಮನೆಗೆ. ಇವತ್ತು ಮೋದಿ ಸರ್ಕಾರದ ಮೊದಲ ಕ್ಯಾಬಿನೆಟ್ ನಡೆದಿದೆ. ಆ ಕ್ಯಾಬಿನೆಟ್ನಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. 3 ಕೋಟಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ರೈತರು ಬಡವರ ಮೂಲ ಸೌಕರ್ಯಕ್ಕೆ ಆದ್ಯತೆಯನ್ನು ಕೊಡೋದಕ್ಕೆ ಮೀಟಿಂಗ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 3 ಕೋಟಿ ಮನೆಗಳ ನಿರ್ಮಾಣಕ್ಕೆ ನಿರ್ಧಾರ, ಮೊದಲ ಆದ್ಯತೆ. ಪ್ರತಿ ಮನೆಗೆ ನೀರು, ವಿದ್ಯುತ್ ಮತ್ತು LPG ಸೌಲಭ್ಯವನ್ನು ಉಚಿತವಾಗಿ ಕಲ್ಪಿಸೋದಕ್ಕೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಬೆಳಗ್ಗೆ ರೈತರ ಖಾತೆಗೆ ಕಿಸಾನ್ ಸಮ್ಮಾನ್ ನಿಧಿ ಹಣ ಹೋಗಿದೆ. 4,21,00,000 ರೈತರ ಖಾತೆಗೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಹಣ ವರ್ಗಾವಣೆ ಆಗಿದೆ. ಹತ್ರ 20,000 ಕೋಟಿಯಷ್ಟು ಹಣ ವರ್ಗಾವಣೆ ಆಗಿದೆ. ಒಟ್ಟು 2 ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. 3ನೇ ನಿರ್ಧಾರ, ಗ್ರಾಮೀಣ ನಗರ ಭಾಗಗಳಲ್ಲಿ ಅವರ ಮೂಲ ಸೌಕರ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮೊದಲ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳಿವೆ. ಒಂದು ಕಡೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ತಗೊಂಡಿದ್ದಾರೆ, ಆದರೆ ಯಾರಿಗೆ ಯಾವ ಖಾತೆ ಎಷ್ಟೊತ್ತಿಗೆ ಬಿಡುಗಡೆ ಮಾಡ್ತಾರೆ ಅನ್ನುವ ಕುತೂಹಲ. ಇದರ ಜೊತೆಯಲ್ಲಿ 17 ಮತ್ತು 18ನೇ ತಾರೀಕು ಮೊದಲ ಸಂಸತ್ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ. ಇದರಲ್ಲಿ ಎಲ್ಲ ಸಂಸದರು ಕೂಡ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಲಿದ್ದಾರೆ. ಆ ಬಳಿಕ 20ನೇ ತಾರೀಕು ಸ್ಪೀಕರ್ ಆಯ್ಕೆಯ ವಿಚಾರವಾಗಿ ಅವತ್ತಿನ ದಿನವನ್ನು ರಿಸರ್ವ್ ಮಾಡಿಡಲಾಗಿದೆ. ಇದೇ ತಿಂಗಳ 20ನೇ ತಾರೀಕು. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಮತ್ತೊಮ್ಮೆ ಲೈವ್ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಖಂಡಿತ ಏನು ವಿರೋಧ ಪಕ್ಷಗಳ ಆರೋಪ ಏನಿತ್ತು, ಆರೋಪಕ್ಕೆ ಪ್ರತ್ಯುತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕ್ಯಾಬಿನೆಟ್ನಲ್ಲಿ ಬಹಳಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲ ಚರ್ಚೆಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಏನು ಕ್ಯಾಬಿನೆಟ್ಗೂ ಮುನ್ನ ಏನು ಕಿಸಾನ್ ಸಮ್ಮಾನ್ ಯೋಜನೆ ಏನಿದೆ, ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಮಹತ್ವದ ನಿರ್ಧಾರವನ್ನು ಕ್ಯಾಬಿನೆಟ್ಗೂ ಮುನ್ನ ಮೊದಲ ನಿರ್ಧಾರವನ್ನು ತೆಗೆದುಕೊಂಡ್ರು. ಇದು ಬಹಳಷ್ಟು ಜನರಿಗೆ ರೈತರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ 9 ಕೋಟಿಗೂ ಅಧಿಕ ಜನರಿಗೆ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಣ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು, 17ನೇ ಕಂತಿನಲ್ಲಿ ಹಣ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು. ಇದು ಮೊದಲ ಅಂದರೆ ಕ್ಯಾಬಿನೆಟ್ಗೂ ಮುನ್ನ ಅಂದರೆ ಸರ್ಕಾರದ ಮೊದಲ ಯೋಜನೆ ಆಗಿರುವಂಥದ್ದು. ಇದೊಂದು ರೈತರಿಗೆ ಬಂಪರ್ ಗಿಫ್ಟ್ ಕೂಡ ಅಂತ ಹೇಳಲಾಗ್ತಾ ಇದೆ. ತದನಂತರದಲ್ಲಿ ಇದೀಗ ಗ್ರಾಮೀಣ ಅಭಿವೃದ್ಧಿಯ ಉದ್ದೇಶದಿಂದಾಗಿ ಗ್ರಾಮೀಣ ಜನತೆಗೆ ವಸತಿಯನ್ನು ಒದಗಿಸಿಕೊಡುವಂತಹ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥದ್ದು. ಇದು ಬಹಳ ಪ್ರಮುಖ ವಿಶೇಷ ಅನಿಸುತ್ತೆ. ಯಾಕಂದರೆ ಕಳೆದ 2 ಟರ್ಮ್ನಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ಹಾಗೂ BJPಯ ಸರ್ಕಾರದ ಮೇಲೆ ಆರೋಪ ಕೇಳಿಬರ್ತಾ ಇತ್ತು ವಿರೋಧ ಪಕ್ಷಗಳಿಂದ. ಇಲ್ಲಿ ಬಹಳ ಪ್ರಮುಖವಾಗಿ ಏನು ಸಾಕಷ್ಟು ಆರೋಪ ಕೂಡ ಕೇಳಿಬರ್ತಾ ಇತ್ತು. ಕೆಲವು ವಿಚಾರಗಳನ್ನು ಇಟ್ಟುಕೊಂಡು ಇವರು ಚುನಾವಣೆಯನ್ನು ಎದುರಿಸ್ತಾರೆ ಅಂತೇಳಿ ಅಭಿವೃದ್ಧಿಯ ಪದದತ್ತ ನರೇಂದ್ರ ಮೋದಿಯವರು ಸಾಕ್ತಾ ಇಲ್ಲ ಅನ್ನುವಂಥ ನೇರ ಆರೋಪವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದ್ವು. ಆದರೆ ಈ ಬಾರಿ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ NDA ಸರ್ಕಾರ ಬದ್ಧವಾಗಿದೆ ಎನ್ನುವಂಥದ್ದು ಈ ನಿರ್ಧಾರಗಳಲ್ಲಿ ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ಈಗ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆ, ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಈಗಾಗಲೇ ಏನು ವಸತಿಗೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಅಂದರೆ ವಸತಿಗೆ ಸಂಬಂಧಪಟ್ಟಂತೆ ಈಗ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ವಸತಿಯ ಅಂದರೆ ಬಡವರಿಗೆ ವಸತಿಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಏನು ಶ್ರಮವನ್ನು ಪಡಬೇಕಾಗಿದೆ. ಹಾಗಾಗಿ ಇದರ ಬಗ್ಗೆ ಕೂಡ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಏನು ಗ್ರಾಮೀಣ ಅಭಿವೃದ್ಧಿಯಲ್ಲಿ ವಸತಿಯನ್ನು ಮಾಡೋದಕ್ಕಾಗಿ ಸಾಕಷ್ಟು ಹಣವನ್ನು ಕೂಡ ರಿಲೀಸ್ ಮಾಡಬೇಕಾಗುತ್ತೆ. ಎಲ್ಲ ನಿರ್ಧಾರಗಳನ್ನು ಕೂಡ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಮುಂದಿನ ನಿರ್ಧಾರಗಳು ಏನಿರುತ್ತೆ ಎನ್ನುವಂತಹ ಸಾಕಷ್ಟು ಕುತೂಹಲ ಕೂಡ ಇದೆ. ಚರ್ಚೆಗಳು ಕೂಡ ನಡೀತಾ ಇದೆ ಸಭೆಯಲ್ಲಿ. ಮುಂದಿನ ನಿರ್ಧಾರಗಳ ಬಗ್ಗೆ ಸಾಕಷ್ಟು ಕುತೂಹಲವೂ ಕೂಡ ಇದೆ. ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ಭರವಸೆಗಳೇನಿದ್ವು, ಆ ಭರವಸೆಗಳಲ್ಲಿ ಯಾವ ನಿರ್ಧಾರಗಳು ಮುಂದೆ ತೆಗೆದುಕೊಳ್ತಾರೆ ಈ ಒಂದು ಕ್ಯಾಬಿನೆಟ್ನಲ್ಲಿ ಎನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮಹತ್ವದ ನಿರ್ಧಾರಗಳಿಗೆ ಈ ಒಂದು ಮೀಟಿಂಗ್ ಸಾಕ್ಷಿ ಆಗ್ತಾ ಇದೆ. ಕಳೆದ 1.5 ಗಂಟೆಯಿಂದ